ಪುನೀತ್ ಸರ್ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು, ಹೌದು. ಜೊತೆಗೆ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತದ್ದು. ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಸ್ಪೋರ್ಟ್ಸ್ಮನ್ಶಿಪ್, ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐ ಥಿಂಕ್ ಇಟ್ ಟೀಚಸ್ ಯುವರ್ ಲಾಟ್. ಗೆಲ್ಲೋದೊಂದು, ಸೋಲು, ಅದೆಲ್ಲಂದೂ ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇಯರ್. ಎಲ್ಲ ನಾನೇ ಎಲ್ಲ ಮಾಡೋದು, ನಾನು ಒಬ್ಬಳೇನೆ ಅಂತ ಆ ಆ್ಯಟಿಟ್ಯೂಡ್ ಬರುತ್ತೆ. ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ನೋಡಿ ನೀವು, ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. ಬಟ್ ಐ ಥಿಂಕ್ ಥ್ರೂ ಸ್ಪೋರ್ಟ್ಸ್ಮನ್ಶಿಪ್ ಇಟ್ ಟೀಚಸ್ ಯು ದಟ್ ಎವ್ರಿಬಡಿ ಈಸ್ ಅ ಪ್ಲೇಯರ್ ಆ್ಯಂಡ್ ಎಲ್ಲರೂ ಒಂದೇನೆ ಅಂತ. ಆ ಒಂದು ಆ್ಯಟಿಟ್ಯೂಡ್ ಮೈಂಡ್ಸೆಟ್ ಬಂದರೆ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಇರಬಹುದು, ಜೊತೆಗೆ ಈ ರೀತಿ ಈವೆಂಟ್ ಅಂತ ಬಂದಾಗ ಸೆಲೆಬ್ರಿಟಿಗಳು ಒಂದಾಗ್ತಾರೆ, ಟೀಮ್ ಅಪ್ ಆಗ್ತಾರೆ. ಆದರೆ ಯೂನಿಟಿ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ? Madam, one question per person. Could you please pass on the mic to the next person behind? Yes, madam, over to you. ಈಗ ನಾವು ಆನ್ಸರ್ ಮಾಡ್ತೀವಿ. ಎಸ್, ಅದು ನಂಗೆ ಗೊತ್ತಿಲ್ಲ ಏನಕ್ಕಿಲ್ಲ ಅಂತ. ಐ ಥಿಂಕ್ ಎಲ್ಲರೂ ಎವ್ರಿಬಡಿ ಇಸ್ ಫೈನ್, ಬಟ್ ಐ ಥಿಂಕ್ ದಟ್ ಪ್ರಮೋದ್ ಸರ್ ಹೇಳ್ತಾ ಇದ್ದಾರೆ ಯಾರ ಜೊತೆಗೂ ನಾವು ಗಲಾಟೆ ಮಾಡಿಲ್ಲ, ಯೂನಿಟಿ ಇದೆ. ನಾವು ಯಾರ ಜೊತೆ ಗಲಾಟೆ ಮಾಡಿಲ್ಲ, ನಮ್ಮ ಜೊತೆನೂ ಯಾರು ಗಲಾಟೆ ಮಾಡಿಲ್ಲ. ಸೊ ನಾವು ಯೂನಿಟಿಲೇ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಯಾಕೆ ನಿಮ್ಗೆ ಹಂಗೆ ಅನ್ನಿಸ್ತಿದೆಯೋ ಗೊತ್ತಿಲ್ಲ, ಸಾರಿ. when it comes to I think the context was different, so we'll let it be. Yes sir, we'll take another question. ರಮ್ಯಾ ಮ್ಯಾಮ್, ಪ್ರವೀಣ್ ಅಂತೇಳಿ, ರಿಪಬ್ಲಿಕ್ ಕನ್ನಡದಿಂದ. ನೀವು ಚೈಲ್ಡ್ಹುಡ್ ಆಗಿರ್ಬೋದು ಅಥವಾ ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು, ಯಾವುದಾದ್ರೂ ಬೆಸ್ಟ್ ಗೇಮಲ್ಲಿ ನಾನು ವಿನ್ ಆಗಿದ್ದೆ, ಆ ಮೆಮೊರೀಸ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದು? ಬಾಸ್ಕೆಟ್ಬಾಲ್. ಐ ವಾಸ್ ದ ಕ್ಯಾಪ್ಟನ್ ಆಫ್ ಮೈ ಟೀಮ್. ನೀವು ಅನ್ಕೊಂಡಿರ್ಬೋದು ಏನು ಇವ್ರು ಎಷ್ಟು ಕುಳ್ಳಕ್ಕಿದ್ದಾರೆ, ಹಿಂಗೆ ಆಡ್ತಾ ಇದ್ರು ಅಂತ. ಐ ವಾಸ್ ವೆರಿ ವೆರಿ ಗುಡ್. ಇನ್ಫ್ಯಾಕ್ಟ್ ನಾನು 3 ಪಾಯಿಂಟ್ ಶೂಟರ್ ಕೂಡ ಆಗಿದ್ದೆ. And we won so many district level championships and all that. So ಈಗಲೂ ಕೂಡ ನಮ್ಮ ಸ್ಕೂಲು Hildas in OT, they're very very good basketball players. So yeah, basketball used to be my favorite. Next time ನೀವು introduce ಮಾಡಿ, maybe I will captain or I will play.